ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಬಿಡಿಎ ವಿರುದ್ಧದ ಪ್ರತಿಭಟನೆ. BDA ವಿರುದ್ಧದ ಪ್ರತಿಭಟನೆ ಅನ್ನೋದಕ್ಕಿಂತ ನಮ್ಮ ರೈತರನ್ನು ನಾವು ಉಳಿಸ್ಕೊಳೋದಕ್ಕೋಸ್ಕರ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮದು ಬಂದ್ಬಿಟ್ಟು ಈ ಭಾಗ ಬಂದ್ಬಿಟ್ಟು ತುಂಬ ಹಸಿರು ವಲಯ. 20-30 ವರ್ಷದಿಂದ ತೋಟ ಮಾಡಿಕೊಂಡು ಹಸು ಹಾಲು ಕರ್ಕೊಂಡು ಜೀವನ ಮಾಡ್ತಾ ಇರೋವಂಥ ಸಾವಿರಾರು ರೈತರುಗಳು ಇಲ್ಲಿ ವಾಸವಾಗಿದ್ದೀವಿ. ಮುಂದುವರಿದ ಬಡಾವಣೆ ಅಂತ ಏಕಾಏಕಿ ಬಂದ್ಬಿಟ್ಟು ಡ್ರೋನ್ ಹಾರಿಸ್ತಾ ಇದ್ದಾರೆ. ಜನಗಳಿಗೆ ಭಯ ಆಯಿತು. ಏನಿದು 10 ವರ್ಷ 20 ವರ್ಷದಿಂದ ಏನೂ ಇಲ್ಲ, ಏನು ಅಂದರೆ BDA ಅಕ್ವೈರ್ ಮಾಡ್ತಾ ಇದ್ದೀವಿ, ನಿಮಗೆ 40-60 ರೇಷಲ್ಲಿ ನಿಮ್ಮ ಸೈಟ್ ಕೊಡ್ತೀವಿ, ನಿಮ್ಮದು ಅಭಿವೃದ್ಧಿ ಮಾಡ್ತೀವಿ, ಇದು ಮಾಡ್ತೀವಿ. ಇವರು BDA ಅಭಿವೃದ್ಧಿ ಮಾಡಿರೋದ್ರನ್ನ ನಾನು ಈ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಇಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದೀನಿ. ಅದರಿಂದ ಎಲ್ಲನೂ ನೋಡ್ಕೊಂಡು ಬಂದಿದ್ದೀನಿ. ಯಾವುದನ್ನು ಏನೂ ಅಭಿವೃದ್ಧಿ ಮಾಡಿಲ್ಲ. 16 ವರ್ಷಗಳಿಂದ ಮುಂದುವರಿದ ಬಡಾವಣೆ ಇರಲಿ, ಹಿಂದೆ ಮಾಡಿರೋಂಥ ಕೆಂಪೇಗೌಡ ಬಡಾವಣೆಯಲ್ಲಿ ನೀರು ಕೊಡೋಕ್ಕಾಗಿಲ್ಲ. ಆದ್ದರಿಂದ ಇವರು ನಮಗೆ BDA ಬರೋವಂಥದ್ದು ಅವಶ್ಯಕತೆ ಇಲ್ಲ. ನಮ್ಮ ರೈತರುಗಳು ಜೀವನ ಮಾಡ್ಕೊಳೋಕ್ಕೆ ಹಸುಗಳು ಕಟ್ಕೊಂಡಿದ್ದಾರೆ, ಹಾಲು ಕರಿತಾ ಇದ್ದಾರೆ, ಹೈನುಗಾರಿಕೆ ಮಾಡ್ಕೊಂಡಿದ್ದಾರೆ, ತೋಟಗಳು ಮಾಡ್ಕೊಂಡಿದ್ದಾರೆ, ನರ್ಸರಿ ಮಾಡ್ಕೊಂಡಿದ್ದಾರೆ. ಹಾಗೆ ಕೆಲವರು ಅಲ್ಲಲ್ಲೇ ಅವ್ರವ್ರ ಜಮೀನುಗಳಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಅವ್ರಿಗೆಲ್ಲ ನೋಟಿಫಿಕೇಷನ್ ಅಂತ ಮಾಡಿಬಿಟ್ಟು 4161 ಅಂತ ಕೊಡ್ತಾರೆ. ನಿಮ್ಮನ್ನ ಅಕ್ವೈರ್ ಮಾಡ್ತಾ ಇದ್ದೀವಿ, ನಿಮ್ಮದು ಸುಲಿಗೆ ಮಾಡ್ತಾರೆ. ಆಮೇಲೆ ರೈತರುಗಳಿಗೆ ಏನು ಕಾನೂನಾತ್ಮಕವಾಗಿ ಏನೂ ಗೊತ್ತಿಲ್ಲ. ಒಂದು ಫೈಲ್ ಕೊಡ್ತಾರೆ, ಇಷ್ಟು ಲೀಗಲ್ ಡಾಕ್ಯುಮೆಂಟ್ ತೊಗೊಂಬನ್ನಿ ಅಂತಾರೆ. ತಹಸೀಲ್ದಾರ್ ಹತ್ರ ಹೋಗಿ ನೈಜತೆ ಮಾಡ್ಕೊಬನ್ನಿ ಅಂತಾರೆ. ತಹಸೀಲ್ದಾರ್ ಹತ್ರ ಹೋಗಿ ನೈಜತೆ ಮಾಡೋಕ್ಕೆ ಹೋದರೆ ನಿಂದು ನೋಡಪ್ಪ ಪಾಣಿ ಇದೆ, RTC ಇದೆ, ಮೆಟೇಷನ್ ಇಲ್ಲ ಅಂತಾರೆ. ಮೆಟೇಷನ್ಗೆ 5 ಲಕ್ಷ ಕೊಡು, ಕೈ ಬಿಟ್ಟು ಹೋಗಿದೆ ಅಂತಾರೆ. ಅವ್ರಿಗೆ 5 ಲಕ್ಷ ಕೊಡಬೇಕು. ಎಲ್ಲಿಂದ ತತ್ತಾರೆ? ಅಲ್ಲಿಂದ ಹೋಗಿ AC ಹತ್ರ ಹೋಗು ಅಂತಾರೆ. AC ಗಳ ಹತ್ರ ಹೋದಾಗ ಅವ್ರು 10 ಲಕ್ಷ ಕೇಳ್ತಾರೆ, ನಿಂದು ಮೂಲಪತ್ರ ಇಲ್ಲ ಅಂತಾರೆ. ಆ ಥರ ನೈಜತೆನೇ ಕೊಟ್ಬಿಟ್ಟು ನಾವು ತಾಲೂಕು ಆಫೀಸಲ್ಲಿ ಕೊಡೋ ಅಷ್ಟೊತ್ತಿಗೆ 1-1.5 ವರ್ಷ ಕಾಲ ತೊಗೊತಾರೆ. ಆ ನೈಜತೆಯನ್ನು ತೊಗೊಂಡೋಗಿ BDA ಲ್ಯಾಂಡ್ ಅಕ್ವೈರೇಷನ್ಗೆ ಅಂತ ಹೋಗ್ತೀವಿ. ಅಕ್ವೈರೇಷನ್ ಅಂತ ಹೋದಾಗ ಮಾಡೋವಂಥದ್ದು ಅವ್ರು ಇಷ್ಟೇ, ನಿಮ್ಮ ಲ್ಯಾಂಡ್ನ ಅಕ್ವೈರ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಒಂದು ಸರ್ವೆ ಮಾಡ್ತಾರೆ, ಸ್ಕೆಚ್ ಮಾಡ್ತಾರೆ. ಸ್ಕೆಚ್ಚಲ್ಲಿ 6 ಕುಂಟೆ ಐತಪ್ಪ ನಿಂದು, ಇಲ್ಲ 11 ಕುಂಟೆ ಐತೆ ಪಾಣಿ, ಇದನ್ನು ಸರಿ ಮಾಡಿಸ್ಕೊಂಬರೋಕು ಅಂತ ತಿರ್ಗಾ ಕಳಿಸ್ತಾರೆ. ನಾವು ADLR DDLR ಸುತ್ತಿ ಪೂರ್ತಿ ರೈತರನ್ನ ಸಾಯಿಸ್ಬಿಡ್ತಾರೆ. ಇದನ್ನ ಇವತ್ತು ನೋಟಿಫಿಕೇಷನ್ ಮಾಡಿದ್ರೆ ಮಿನಿಮಮ್ ಅವ್ರಿಗೆ ಸೈಟು ಅಂತ ಹಕ್ಕುಪತ್ರ ಅಂತ ಕೊಡೋಕ್ಕೆ 10 ವರ್ಷ ಟೈಮ್ ತೊಗೊಂಡಿದ್ದಾರೆ. ಕೆಂಪೇಗೌಡ ಬಡಾವಣೆ ಇವಾಗ ಮಾಡಿರೋದ್ರೊಳಗೆ ಇದನ್ನ ಮಾಡಿದ್ರೆ 20 ವರ್ಷ ಆಗ್ಬೋದು, 25 ವರ್ಷ ಆಗ್ಬೋದು. ಅಷ್ಟೊತ್ತಿಗೆ ತಂದೆ ಆಸ್ತಿನ ಮಗ ಇರಲಿ ಮೊಮ್ಮಕ್ಕಳನ್ನು ನೋಡೋಕ್ಕಾಗಲ್ಲ, ಆ ಸೈಟ್ನ ಇದು ಮಾಡೋಕ್ಕಾಗಲ್ಲ. ಅದ್ರ ಬದಲು ನಮ್ಮ ರೈತರಿಗೆ ವಿಷ ಕೊಟ್ಬಿಡೋದು ವಾಸಿ BDA ಅವರು. ಅದಕ್ಕೋಸ್ಕರ ಈ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ನಮಗೆ ನಮ್ಮ ಹೋರಾಟ ಏನು ಅಂದರೆ BDAಯಲ್ಲಿ ನಮಗೆ 40-60 ಬೇಕಾಗಿಲ್ಲ, 60-40 ಬೇಕಾಗಿಲ್ಲ. ಅವ್ರು ಮಾಡೋವಂಥ ಏನೂ ಬೇಡ, ನಮ್ಮ ಜಾಗನ ನಮ್ಮ ಬಿಡಿ. ಅಭಿವೃದ್ಧಿ ಮಾಡಬೇಕಾ ಬೆಂಗಳೂರನ್ನ ಬೇರೆ ಕಡೆ ಮಾಡಿ. ಬೆಂಗಳೂರು ಆಗಲೇ 1-1.5 ಸಾವಿರ ಕೋಟಿ ಜನ ಇದ್ದಾರೆ. ಅದನ್ನು ಬಿಟ್ಟುಬಿಟ್ಟು ತುಮಕೂರು ಕಡೆ ಇದೆ, ಅದು ಕಡೆ ಇದೆ, ಎಲ್ಲ ಅಭಿವೃದ್ಧಿ ಮಾಡಲಿ. ನೀರು ಇವಾಗ ಅಟ್ಯಾಚ್ ಬೆಂಗಳೂರಲ್ಲಿ ಇವಾಗ ತುಂಬ ಟ್ರಾಫಿಕ್ ಆಗ್ತಾ ಇದೆ. ಅದನ್ನು ಬಿಟ್ಬಿಟ್ಟು ಬೇರೆ ಕಡೆ ನೀರು ಇರೋ ಕಡೆ ಮಾಡಿ. ಇರೋ ಬೆಂಗಳೂರವ್ರಿಗೆ ನೀರು ಕೊಡೋಕ್ಕಾಗ್ತಾ ಇಲ್ಲ. ರಾಜಕಾಲುವೆಗಳು ಒತ್ತುವರಿ ಮಾಡಿಕೊಂಡು ಮುಳುಗ್ತಾ ಇದೆ. ಅದನ್ನು ನೋಡೋದು ಬಿಟ್ಬಿಟ್ಟು ಎಲ್ಲಿ ದುಡ್ಡು ಮಾಡಬೇಕು ಅಂದ್ಕೊಂಡು ಈ ಸರ್ಕಾರದವರು ಅವರು ಇವರು ಎಲ್ಲ ಸೇರಿಕೊಂಡು ನಮ್ಮ ರೈತರನ್ನ ಒಕ್ಲೆಬ್ಬಿಸಕ್ಕೆ ಬಂದಿದ್ದಾರೆ. ಅದ್ರ ವಿರುದ್ಧನೇ ಹೋರಾಟ ನಮ್ಮದು. ಈ ಹೋರಾಟ ನಮ್ದು ಏನಿದ್ರು ಇವತ್ತು ಏನು ಸೇರಿದ್ದೀವಿ, ಇಲ್ಲಿ 500 ಜನ RTC ಓನರ್ಗಳೇ ಸೇರಿದ್ದೀವಿ. ಎಲ್ಲ ಪಾಣಿ ರೈತ ಮುಖಂಡರುಗಳು ಚುಂಚನಗುಪ್ಪೆ ಗ್ರಾಮ ಪಂಚಾಯಿತಿಯಿಂದನೇ ಸೇರಿದ್ದೀವಿ. ಅದಕ್ಕೆ ಸಪೋರ್ಟಾಗಿ ನಮ್ಮೆಲ್ಲ ರೈತ ಮುಖಂಡರು ಇದ್ದಾರೆ, ನಮ್ಮ ಲೀಡ್ರುಗಳು ಇದ್ದಾರೆ. ಹಾಗೆ ಇಲ್ಲಿರೋಂಥ ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳು ಸಪೋರ್ಟ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಏನಿದ್ರು ನಮ್ಮ KM ಮಂಜುನಾಥ್ ಹೇಳಿದ್ರು, ದೊಡ್ಡ ಆಲಮರದಿಂದ ಅದು ಐತಿಹಾಸಿಕ ಒಂದು ಪ್ಲೇಸ್, ಅಲ್ಲಿಂದ ನಾನು BDAವರೆಗೂ ಜಾಥಾ ಮಾಡ್ತೀವಿ. ಅನಿರ್ದಿಷ್ಟವಾದಿ ಮುಷ್ಕರ ಮಾಡ್ತೀವಿ. ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ಳೋಕ್ಕೂ ರೆಡಿ ಇರ್ತೀವಿ. ಅದನ್ನ ಎಲ್ಲ ನಮ್ಮ ರೈತ ಮುಖಂಡರ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ನಾನು ಒಬ್ಬನ ಪರವಾಗಿ ಹೇಳ್ತಾ ಇಲ್ಲ. ಮಾಡ್ತೀವಿ. ಇದನ್ನು ಉಳಿಸ್ಕೋತೀವಿ ಅಂತ ಇವತ್ತು ಸಪ್ತಾಹ ಮಾಡೋಕ್ಕೆ ಪೂರ್ವಭಾವಿ ಸಭೆ ಅಂತ ಕರೆದಿರೋದು. ಇದಕ್ಕೆಲ್ಲರೂ ಬಂದಿದ್ದಾರೆ. ನೀವು ಪತ್ರಿಕಾ ಮಾಧ್ಯಮದ ಬಂದಿದ್ದೀರಾ, ನಿಮಗೆ ಧನ್ಯವಾದ ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.